ಚಿತ್ರರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ನಂಗೆ ಗೊತ್ತು ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಆ ಹೇಳಿಕೆಗೆ ಪರ ವಿರೋಧ ಹೇಳಿಕೆಗಳು ಸ್ಟೇಟ್ಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ಆರಂಭದಲ್ಲಿ ನಟಿ ರಮ್ಯಾ ಸಾಹೇಬ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಮೊನ್ನೆ ಮಾತಾಡಿದರು ಹಂಪಿನಲ್ಲಿ. ಈಗಾಗಲೇ ಯೂಟರ್ನ್. ಏನು ಯೂಟರ್ನ್ ಅಂದರೆ DCM DKಶಿ ಅವರ ಮಾತು ಬೆದರಿಕೆ ಹಾಕುವಂತಿರಬಾರದು. ಅವತ್ತು ಅದನ್ನು ಹೇಳಲೇ ಇಲ್ಲ. ಏನಿದೆ, ಏನು ತಪ್ಪಿದೆ ಅವ್ರು ಹೇಳಿರೋದ್ರಲ್ಲಿ ಅಂತೆಲ್ಲ ಅಂದ್ಬಿಟ್ರು. ನಾಯಕರು ಬೆದರಿಕೆ ಬಲವಂತ ಮಾಡೋದನ್ನು ನಿಲ್ಲಿಸಬೇಕು. ಇನ್ಸ್ಟಾ ಪೋಸ್ಟ್ ಮೂಲಕ ಮಾಜಿ ಸಂಸದೆ ನಟಿ ರಮ್ಯಾ ಆಕ್ಷೇಪವನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಈಗ ಅವರಿಗೆ ಜ್ಞಾನೋದಯ ಆಗಿದೆ. ಮೊನ್ನೆಯಷ್ಟೇ DKಶಿ ಪರ ಬ್ಯಾಟ್ ಬೀಸಿದ್ರು, ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ. ಅವ್ರು ಹೇಳ್ತಾರೆ ಅವರ ಇನ್ಸ್ಟಾ ಪೋಸ್ಟಲ್ಲಿ, ಯಾಕೆಂದರೆ ಕಲಾವಿದರಿಗೆ ಅವ್ರದ್ದೇ ಆದ ಗೌರವ ಇದೆ. ನೋಡಿ, DK ಶಿವಕುಮಾರ್ ಅವರು ಸಂಪೂರ್ಣ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಟರಾಗಿರುವ ನಾವೆಲ್ಲರೂ ಸಾರ್ವಜನಿಕರ ಮೇಲೆ ಗಮನಾರ್ಹ ಪ್ರಭಾವವನ್ನು ಹೊಂದಿದ್ದೇವೆ ಮತ್ತು ನಾವು ನಂಬುವ ಕಾರಣಗಳಿಗೆ ನಮ್ಮ ಧ್ವನಿಯನ್ನು ಒದಗಿಸುವುದು ಅಗತ್ಯ. ಸಂವಾದ ಪ್ರಜಾಪ್ರಭುತ್ವಕ್ಕೆ ಅತ್ಯಗತ್ಯ. ಗೋಕಾಕ್ ಚಳವಳಿಗೆ ತಮ್ಮ ಬೆಂಬಲವನ್ನು ನೀಡಿದ ಡಾಕ್ಟರ್ ರಾಜ್ಕುಮಾರ್ ಅವರೇ ಅದಕ್ಕೆ ಶ್ರೇಷ್ಠ ಉದಾಹರಣೆ. ಒಬ್ಬ ಕಲಾವಿದನು ತನ್ನ ಹೆಸರನ್ನು ಯಾವಾಗಲೂ ಒಂದು ಚಳುವಳಿಗೆ ಒದಗಿಸಬೇಕಾ ಬೇಡವಾ ಅನ್ನೋದು ಅವನ ಇಚ್ಛೆ. ಆದರೆ ಯಾವುದೇ ಸಂದರ್ಭದಲ್ಲೂ ಯಾರನ್ನಾದರೂ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ. ಚಿತ್ರರಂಗದಲ್ಲಿನ ನನ್ನ ಬಹುತೇಕ ಸ್ನೇಹಿತರು ಖಾಸಗಿ ಜೀವನದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಓಪನ್ ಆಗಿ ಹಂಚ್ಕೋತಾರೆ, ಆದರೆ ಸಾರ್ವಜನಿಕವಾಗಿ ಹೇಳೋದಕ್ಕೆ ಹಿಂಜರಿತಾರೆ. ಇದಕ್ಕೆ ಕಾರಣ ಅವರ ಮಾತುಗಳಿಗೆ ರಾತ್ರೋರಾತ್ರಿ ಟ್ರೋಲ್ ಆಗುತ್ತೆ ಮತ್ತು ಅವರ ಕೆಲಸ ಚಿತ್ರಗಳು ಅಪಾಯಕಾರಿ ಪರಿಣಾಮ ಬೀರುತ್ತೆ. ನಟರು, ವಿಶೇಷವಾಗಿ ಮಹಿಳಾ ಕಲಾವಿದರು ನೇರ ಗುರಿಯಾಗ್ತಾ ಇದ್ದಾರೆ. ನಮ್ಮ ನಾಯಕರು ಬೆದರಿಕೆ ಹಾಕುವುದು, ಬಲವಂತ ಮಾಡೋದನ್ನು ನಿಲ್ಲಿಸಬೇಕು ಅಂತ ವಿನಂತಿಸುತ್ತೇನೆ. ಈ ಕಾರಣದಿಂದಲೇ ಅವರು ಮಾತನಾಡಲು ಹಿಂಜರಿಯುತ್ತಾರೆ ಅಂತ ಏನೋ ಒಂದಷ್ಟು ಉದ್ದ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಬಟ್ ಮೊನ್ನೆ ಮಾತನಾಡಬೇಕಾದ್ರೆ ಸರಿ ಅಂದಿದ್ದರು ಎಲ್ಲರೂ. ಕೆಲವರೆಲ್ಲ ಚಿತ್ರರಂಗದ ಹಿರಿಯರು ಯಾವಾಗ DK ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿದರು, ಆಗ ಅವ್ರಿಗೂ ಅದು ಸರಿ ಅಂತ ಅನಿಸಿರಬೇಕು, ಅಥವಾ ಯಾರೋ ಅವರಿಗೆ ಹೇಳಿರಬೇಕು ಹೀಗಲ್ಲ ಹೀಗೆ ಅಂತ. ಹಾಗಾಗಿ ಈಗ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನಟಿ ರಮ್ಯಾ.